ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 22ನೇ ಸಂಚಿಕೆ. ವಾನತಿಯ ನಗು ಜೊತೆ ಬಂದಿದ್ದ ಮಾತುಗಳನ್ನು ಕೇಳಿಬಿಟ್ಟು ಯುವರಾಜರನ್ನು ನಕ್ಕೊಂಡೇ ಆನೆ ಮೇಲಿಂದ ಕೆಳಗಿಳಿದ್ರು. ಆಹಾ, ಈ ಆನೆ ಹತ್ತೋದು ಅನ್ನೋದು ತುಂಬ ಕಷ್ಟವಾದ ಕೆಲಸ. ಈ ರಾಜ್ಯ ಸಿಂಹಾಸನದಲ್ಲಿ ಹತ್ತೋದು ಹಾಗೆ ತಾನೆ. ಆನೆ ಮೇಲೆ ಹತ್ತೋದು ಕಷ್ಟ, ಅದರ ಮೇಲೆ ಕೂತಿರೋದೂ ಕಷ್ಟ, ಆನೆ ಮೇಲಿಂದ ಇಳಿಯೋದು ಎಲ್ಲಕ್ಕಿಂತ ಕಷ್ಟ. ಆದ್ರೂ ಎಲ್ಲ ಕಷ್ಟಗಳನ್ನು ಕೆಲವೇ ಸತಿ ಒಬ್ಬನು ಅನುಭವಿಸ್ಬೇಕಾಗಿದೆ ಅಂತಂದರು ಪೊನ್ನಿಯಿನ್ ಸೆಲ್ವನ್. ಕೆಲವರು ಆ ಕಷ್ಟವನ್ನು ತುಂಬ ಅಲ್ಪವಾದ ಕೆಲಸಗಳಿಗಾಗಿ ಕೂಡ ಅನುಭವಿಸ್ತಾರೆ. ಹಕ್ಕಿಯನ್ನು ಮರಿಗಳನ್ನು ಕಾಪಾಡೋಕ್ಕೋಸ್ಕರ ಆನೆ ಮೇಲೆ ಹತ್ತಿಕೊಂಡು ಓಡಿ ಬರೋರು ಇದ್ದಾರೆ ಅಂತ ಹೇಳಿದ್ಲು ವಾನತಿ. ಆ ಸಂಭವ ನಿನಗೆ ಇನ್ನೂ ನೆನಪಿದೆಯಾ ವಾನತಿ? ನೀನು ಅದನ್ನು ಬಗ್ಗೆ ಇವತ್ತಿನ ತನಕ ಮಾತೇ ಎತ್ತದೇ ಇದ್ದಿದ್ದರಿಂದ ಮರ್ತು ಬಿಟ್ಟಿದ್ದೀಯೋ ಅಂತ ಅಂದ್ಕೊಂಡೆ ಅಂತ ಅಂದರೆ ಯುವರಾಜರು. ಲೋಕವೆಲ್ಲ ಸುತ್ತಿ ಅಲೆದು ಅನೇಕ ವೀರವಾದ ಕೆಲಸಗಳಲ್ಲಿ ಪಾಲ್ಗೊಂಡವರು ಮರ್ತು ಬಿಡ್ತಾರೆ. ಅರಮನೆಯಲ್ಲೇ ಇರುವ ಒಂದು ಮುಚ್ಚು ಹುಡುಗಿಗೆ ಅದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕಿಂತ ಬೇರೆ ಏನು ಕೆಲಸ? ನೀವು ಆವತ್ತಿಗೆ ಆನೆ ಮೇಲೆ ಹತ್ಕೊಂಡು ಬಂದಿದ್ದೂ ನೆನಪಿದೆ. ನಾನು ಕೊಡುಂಬಾಳೂರು ಅಂತ ಹೇಳಿದ ತಕ್ಷಣ ನಿಮ್ಮ ಮುಖವನ್ನು ಸಣ್ಣ ಮಾಡಿಕೊಂಡು ತಿರುಗಿ ಹೋಗಿದ್ದೂ ನೆನಪಲ್ಲಿದ್ದೆ. ಅದಕ್ಕೆ ಆವಾಗ ಕಾರಣ ಇತ್ತು ವಾನತಿ. ಅದಕ್ಕೆ ಆ ಕಾರಣ ಇವಾಗಲೂ ಇದೆ. ಅಯ್ಯ, ನಾನು ಲೋಕವಾಳುವ ಚಕ್ರವರ್ತಿನ, ನೀವು ಲೋಕ ಎಲ್ಲ ಆಳುವ ಚಕ್ರವರ್ತಿನ ಮಗ. ಸೋಳ ಒಳನಾಡಿನಲ್ಲಿ ಕಣ್ಣಿನ ಮಣಿ ಹಾಗೆ ಇದ್ದು ಪೊನ್ನಿಯಿನ್ ಸೆಲ್ವನ್. ನಾನು ಪೊಟ್ಟೆ ಕಾಡಿನಲ್ಲಿ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದವಳು, ಚಿಕ್ಕ ರಾಜರ ಕುಲಮಗಳು. ಅದರಲ್ಲೂ ಜಗಳದಲ್ಲಿ ಸತ್ತೋಗಿದ್ದವರುடைய ಅನಾಥೆ ಹುಡುಗಿ. ವಾನತಿ, ನೀನು ನನಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದೀಯ. ನ್ಯಾಯ ಇಲ್ಲದೆ ಇರುವ ಮಾತನ್ನು ಹೇಳ್ತಾ ಇದ್ದೀಯ. ಹೋದರೆ ಹೋಗಲಿ, ನಾನು ತಂಜೆಗೆ ಅವಸರವಾಗಿ ಹೋಗಬೇಕು. ಬೇಗ ಹೇಳು, ನೀನು ಹೇಗೆ ಈಗ ಬಂದು ಸೇರಿದೆ? ಒಂಟಿಯಾಗಿ ಯಾಕೆ ಬಂದೆ? ಆ ಓಡ್ಕೂರೆ ಮೇಲೆ ಹಿಡ್ಕೊಂಡು ತೇಲ್ಕೊಂಡು ಬಂದಿಯಂತೆ. ಈ ಹೆಣ್ಣು ಇಲ್ಲಿ ಯಾತಕ್ಕೋಸ್ಕರ ಬಂದಳು? ಹೇಗೆ ಇಂಥ ಒಂದು ಪ್ರಾಣಾಭಯದಲ್ಲಿ ಸಿಕ್ಕಿಕೊಂಡಿರಿ ಅಂತ ಕೇಳಿದ್ರು. ನಾನೊಬ್ಳಿಗೆ ನಿಂತಿದ್ದೀನಿ ಅನ್ನೋದು ನಿಮಗೆ ಜ್ಞಾಪಕ ಬಂದಿದ್ದು ಬಗ್ಗೆ ಸಂತೋಷ. ಒಂದು ನಿಮಿಷ ಸಪ್ರೇಟಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನು ಹೇಳಬೇಕಾದ್ರೆ ಹೇಳಿಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಂದಳು ಪುಂಗುಳ್ಳಿ. ಆ ಇಬ್ಬರು ಹೆಣ್ಣುಮಕ್ಕಳು ಆ ಸಮಯ ಯುವರಾಜರ ಮುಂದೆ ಸೀದಾ ಮುಖಾಮುಖಿ ನಿಂತು ಹೇಗೇನೋ ಅವ್ರಗಳಿಗೆ ಅಸಾಧಾರಣ ಧೈರ್ಯನೂ ವಾಚಾಲಗನ ಬಂದುಬಿಟ್ಟಿತ್ತು. ಸಮುದ್ರಕುಮಾರಿ, ನಿನ್ನೆನ ಮರೆಸಿಬಿಟ್ಟಿನಿ ಅಂತ ನೆನ್ಕೊಂಡೆ. ಅದು ಹೇಗೆ ಆಗತ್ತೆ? ನೀ ತಾನೇ ನಾನು ಕರಿತಾ ನಿಂತು ಕೂಡ ಜವಾಬ್ ಹೇಳಿದೆ. ಹಡಗನ್ನು ಸಲ್ಲಿಸ್ಕೊಂಡು ಹೋದೆ. ಆ ಥರ ಅರ್ಜೆಂಟಾಗಿ ಹೋದವಳು ಮರದ ಕೆಳೆಗಳಿಗೂ ಮೊಸಳೆಯನ್ನು ತೆಗೆದಿದ್ದ ಬಾಯಿಗೂ ಮಧ್ಯದಲ್ಲಿ ನಿಂತು ಊಗಲಾಡ್ತಾ ಇದ್ದಿದ್ದನ್ನು ನನ್ನ ಆಯಿಸಿ ಇರೋ ತನಕ ಮರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯುವರಾಜರು ನಗಿದ್ರು. ನಿನ್ನನ್ನು ಎತ್ತಕ್ಕಾಗದೆ ಹಿಡ್ಕೊಂಡು ಈ ವಾನತಿ ಪಟ್ಟಿದ್ದ ಅವಸ್ಥೆಯನ್ನು ನನ್ನಿಂದ ಮರೆಯೋಕ್ಕಾಗಲ್ಲ. ಆದರೆ ನೀವಿಬ್ಬರೂ ಇಲ್ಲಿ ಹೇಗೆ ಬಂದು ಸೇರಿದ್ರಿ? ಯಾತಕ್ಕೋಸ್ಕರ? ಯಾರಾದರೂ ಒಬ್ಬರು ಬೇಗ ಹೇಳಿ. ಪೊನ್ನಿಯಿನ್ ಸೆಲ್ವ, ನಾನು ನಿಮ್ಮ ಅಕ್ಕನು ನಿಮ್ಮನ್ನು ದಾರಿಯಲ್ಲಿ ಕಂಡು ನಿಲ್ಲಿಸಿ ತಂಜಾವೂರಿಗೆ ಹೋಗೋಕ್ಕೆ ತಡೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಈ ಸಮಯ ನೀವು ತಂಜಾವೂರು ಬಂದರೆ ಅಲ್ಲಿ ದೊಡ್ಡ ಯುದ್ಧ ಮೂಳತ್ತೆ ಅಂತ ಹೇಳಿಬಿಟ್ಟು ಇಳೆಯ ಪ್ರಾಟಿ ಭಯ ಪಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಿಮ್ಮನ್ನು ಮೀಟ್ ಮಾಡಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಲೇಪ್ರಾಟಿ ಇವಾಗ ಎಲ್ಲಿ? ಕೊಡಂದೆಯಲ್ಲಿದ್ದಾರೆ. ನೀ ಮಾತ್ರ ಹೆಂಗೆ ಇಲ್ಲಿ ಬಂದೆ? ದಾರಿಯಲ್ಲಿ ಕೊಡಂದೆ ಜೋಯಿಸರ ಮನೆಯಲ್ಲಿ ನಾನು ಲೇಪ್ರಾಟಿನೂ ಸ್ವಲ್ಪ ಹೊತ್ತು ಇದ್ದೀವಿ. ಆ ಸಮಯದಲ್ಲಿ ಕಾವೇರಿ ಕರೆಯನ್ನು ಹೊಡ್ಕೊಂಡು ಬಂದು ಜೋಯಿಸರ ಮನೆಯನ್ನೇ ಕೊಚ್ಕೊಂಡು ಹೋಗ್ಬಿಡ್ತು. ಯುವರಾಜ, ಕಾವೇರಿ ತಾಯಿ ನಿಮ್ಮನ್ನು ಚಿಕ್ಕ ಪ್ರಾಯದಿಂದ ಕಾಪಾಡಿದ್ದಾಗೆ ಹೇಳಿದ್ದಾರೆ. ನಿಮಗೆ ಪೊನ್ನಿ ನದಿ ಮೇಲೆ ಎಷ್ಟೋ ಆಸೆ ಉಂಟು ಅನ್ನೋದನ್ನು ನನಗೆ ಗೊತ್ತು. ಆದರೆ ಇವತ್ತು ಈ ನದಿಯಿಂದ ನಾಡು ನಗರಗಳನ್ನು, ಮಕ್ಕಳು, ಮಿರುಗಗಳನ್ನು ಪಟ್ಟಿದ್ದ ಕಷ್ಟವನ್ನು ನೆನೆಸ್ಕೊಳ್ಳೋಕ್ಕೆ ಭಯಂಕರವಾದಿದೆ. ಕಾವೇರಿ ತಾಯಿ ತುಂಬ ಕೆಟ್ಟವಳು ಅಂತ ಹೇಳೋಕ್ಕೆ ತೋಚ್ತಾ ಇದೆ. ವಾನತಿ, ಕಾವೇರಿಯ ಅಮ್ಮ ಮೇಲೆ ಆ ಥರ ಇದನ್ನು ಹೇಳಬೇಡ, ದೂರ ಹೇಳಬೇಡ. ಈ ಮಾದರಸಿಗೆ ನಮ್ಮ ಸೋಳನಾಡಿನ ಮೇಲೆ ಅಷ್ಟೊಂದು ಆಸೆ. ಆ ಆಸೆ ಮಿಚ್ಚಿ ಹೋದಾಗ ಗೆರೆಯನ್ನು ಒಡ್ಕೊಂಡು ಹೊರಟು ಬಿಡ್ತಾಳೆ. ಇದನ್ನು ಅರಿಯದೇ ಇರೋರು ಅಮ್ಮನ ಮೇಲೆ ಸುಮ್ಮನೆ ಅಪವಾದ ಹೇಳ್ತಾರೆ. ಯಾಕೆ? ಕರೆಯನ್ನು ಮಿಂಚ್ಕೊಂಡು ಬಂದಿದ್ದರಿಂದ ಸಮುದ್ರ ರಾಜ ಮೇಲೆ ಕೂಡ ಕೆಲವರು ತಪ್ಪು ಹೇಳ್ತಾರೆ. ಆದರೆ ಪೂಂಗುಳ್ಳಿ
ಆ ಥರ ಕಡಲ ರಾಜ ಮೇಲೆ ತಪ್ಪು ಹೇಳಲ್ಲ ಅಂತ ಹೇಳಿದರು ಯುವರಾಜ. ಕ್ಷಮಿಸಿ, ನಾನು ಇನ್ಮೇಲೆ ಕಾವೇರಿಯ ಅಮ್ಮ ಮೇಲೆ ಏನು ತಪ್ಪು ಹೇಳಲ್ಲ. ನಾನು ನಿಮ್ಮ ಅಕ್ಕನು ಕೊರಂಜೆ ಜೋಯಿಸರ ಮನೇಲಿ ಇದ್ದಾಗ ದಿಢೀರಂತ ಕಾವೇರಿನ ಆಸೆ ಉಕ್ಕಿ ಹರಿಸ್ಬಿಡ್ತು. ನಿಮ್ಮ ಅಕ್ಕ ಮುಂತಾದವರು ಓಡಿ ಹೋಗಿ ದೇವಸ್ಥಾನ ಮಂಟಪ ಮೇಲೆ ಹತ್ತಿಸ್ಕೊಂಡ್ರು. ನಾನು ನನ್ನ ಬುದ್ಧಿಹೀನದಿಂದ ಮಂಟಪದ ಮೇಲೆ ಏರಕ್ಕೆ ಮಿಸ್ ಮಾಡಿಬಿಟ್ಟೆ. ಜೋಯಿಸರ ಮನೆ ಟೆರಸನ್ನು ಹಿಡ್ಕೊಂಡು ತೇಲ್ತಾ ಬಂದೆ. ನಿನ್ನನ್ನು ಕಾಪಾಡೋಕ್ಕೋಸ್ಕರ ಪುಂಗುಳ್ಳಿ ಹಡಗಿನಲ್ಲಿ ಎತ್ಕೊಂಡು ಬಂದದ್ದಾಳಾಕು. ಚೆನ್ನಾಗ ತಾನೇ ಇದೆ. ನಿಮ್ಮ ಇಬ್ಬರನ್ನ ಸೇರಿಸಿ ಈ ಗಜೇಂದ್ರ ಕಾಪಾಡೋ ಹಾಗೆ ಆಯಿತು. ಈ ಆನೆಯನ್ನು ಬುದ್ಧಿನೇ ಬುದ್ಧಿ. ನಿಮ್ಮಿಬ್ಬರನ್ನ ಅದನ್ನು ತುಂಬಿಕೆಯಲ್ಲಿ ಹೂಮಾಲೆ ಎತ್ತೋ ಹಾಗೆ ಅಲಗದೆ ಕಲಗದೆ ಹಂಗೇ ಎತ್ತು ಸ್ವಲ್ಪ ಮುಂಚೆ ಕೆರೆಯಲ್ಲಿ ಬಿಟ್ಟಿತ್ತು. ಇವತ್ತು ಬೆಳಗ್ಗೆ ಇದೇ ಆನೆ ಕೈಯಲ್ಲಿ ಅಂಗುಸರ ಜೊತೆ ಒತ್ತಾಗಿ ಬಂದಿದ್ದ ಒಬ್ಬನನ್ನು ಈ ಆನೆ ಪಾಗನನ್ನು ಎತ್ತಿ ಸುತ್ತಿ ತುಂಬ ದೂರದಲ್ಲಿ ಹೋಗಿ ಬೀಳೋ ಹಾಗೆ ಮಾಡಿಬಿಡ್ತು. ಅವನು ಉಸಿರು ಬತ್ತಿರುಗಿರೋದೇ ಕಷ್ಟ. ಅಯ್ಯೋ ಅದೇನು, ನಾನೇ ನಿಮ್ಮ ಹತ್ರ ಅದ್ರ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನನ್ನು ನೀನು ಏನು ಕೇಳಬೇಕು ಅಂದ್ಕೊಂಡಿದ್ದೆ? ಆನೆ ಪಾಗನಿಂದನೂ ಅಂಕುಶದಿಂದನೂ ನಿಮಗೆ ಏನೋ ಬರುತ್ತೆ ಅಂತ ಹೇಳಿ ಕೇಳೋಕ್ಕೆ ಇಷ್ಟಪಟ್ಟೆ. ಬರೋಕ್ಕೆ ಇತ್ತಿತ್ತು ನಿಜಾನೇ, ಆದರೆ ಅದು ನಿನಗೆ ಹೆಂಗೆ ಗೊತ್ತಾಯಿತು? ಜೋಯಿಸರು ಹೇಳಿದ್ರ ಏನು? ಆ ಕಡೆ ಆ ಹುಚ್ಚು ಲೇಪ್ರಾಟಿಗಿನ್ನೂ ಹೋಗಿಲ್ವಾ? ಜೋಯಿಸರು ಹೇಳಿಲ್ಲ. ಹೇಳಿದ್ರು ನಾನು ನಂಬಿರೋದಿಲ್ಲ. ದೊಡ್ಡ ಪಳುವೇಟರು ಹೇಳಿದರು. ಯಾರು 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 ಹೇಳಿದರು? ಹೌದು ಯುವರಾಜ, ಧನಾಧಿಕಾರಿ ದೊಡ್ಡ ಪಳುವೇಟರು ತಾನೇ ಹೇಳಿದರು. ನಿಮ್ಮನ್ನು ನಾವು ಜೋಯಿಸರ ಮನೆಯಲ್ಲಿ ಇದ್ದಾಗ ದಿಢಂ ಪ್ರವೇಶವಾಗಿ ಅವರು ಒಳಗಡೆ ಬಂದರು. ನಿಮಗೆ ಬರ ಕುಡಿಯ ಆಪತ್ತು ಬಗ್ಗೆ ಹೇಳಿದರು. ವಿಷ ಹಚ್ಚಿದ ಅಂಕುಚ ಬಗ್ಗೆನೂ ಹೇಳಿದರು. ಆಹಾ, ಇದು ದೊಡ್ಡ ಅದಿಸಿಯಾನೆ. ಅವ್ರಿಗೆ ಯಾವಾಗ ಗೊತ್ತಾಯಿತು? ಅವ್ರನ್ನ ಜೋಯಿಸರಾಗ್ಬಿಟ್ರಾ? ಇಲ್ಲ ಒಂದು ವೇಳೆ ಎಲ್ಲರೂ ಹೇಳೋ ಹಾಗೆ ಅವರೇ ಈ ಥರ ಏರ್ಪಾಡು ಮಾಡಿದ್ರ? ಇಲ್ಲ ಯುವರಾಜ, ಅವರು ಮಾಡಿದ ಏರ್ಪಾಡಲ್ಲ. ಪಾಂಡಿನಾಡಿನ ಸಂಚುಕಾರರುಗಳು ರಹಸ್ಯವಾಗಿ ಮಾತಾಡ್ಕೊಂಡಿದ್ದನ್ನು ಬಚ್ಚಿದ್ದು ಅವ್ರು ಕೇಳಿದ್ದಿಂದ ತಿಳ್ಕೊಂಡ್ರಂತೆ. ಓಹೋ, ಇನ್ನೂ ಏನಾದರೂ ಅವ್ರು ಹೇಳಿದ್ರೋ? ನೆನೆಸ್ಕೊಳ್ಳೋದಕ್ಕೂ ಹೇಳೋದಕ್ಕೂ ಭಯಂಕರವಾಗಿದೆ. ನಿಮ್ಮನ್ನು, ನಿಮ್ಮ ತಂದೆಯನ್ನು, ದೊಡ್ಡ ಅಣ್ಣನಾಗಿ ಆದಿತ್ಯ ಕರಿಗಾಲರನ್ನು ಒಂದೇ ದಿವಸ ಯಮಲೋಕಕ್ಕೆ ಕಳಿಸೋಕ್ಕೆ ಆ ಸಂಚುಕಾರರು ಏರ್ಪಾಡು ಮಾಡಿ ಇರೋದಾಗೆ ಹೇಳಿದರು. ಅವರು ಆದಿತ್ಯ ಕರಿಗಾಲರನ್ನ ಕಾಪಾಡೋಕ್ಕೋಸ್ಕರ ಕಡಂಬೂರಿಗೆ ಬೇಗ ಗುಟ್ಟೋಗ್ಬಿಟ್ರು. ನಿಮ್ಗಳಿಗೂ ಚಕ್ರವರ್ತಿಗೂ ಇಳೆಪ್ರಾಟಿಗೂ ಎಚ್ಚರ ಮಾಡಬೇಕು ಅಂತ ಹೇಳಿಬಿಟ್ಟು ಹೋದರು. ಆಹಾ, ಅವರ ಎಚ್ಚರಿಕೆ ನನ್ನ ಒಬ್ಬನ ವಿಷಯದಲ್ಲಿ ನಿಜವಾಗಿದ್ದರಿಂದ ಬೇರೆಯವ್ರ ವಿಷಯದಲ್ಲಿ ನೀನು ನಿಜವಾಗಲೇ ಇರಬೇಕು. ಸಮುದ್ರಕುಮಾರಿ, ನೀನೇನೋ ಹೇಳಬೇಕು ಅಂತ ಹೇಳಿದೆಯಲ್ಲ? ಹೌದು ಯುವರಾಜ, ಈಳದ ಮೂಗರಾಣಿಯನ್ನು ನಿಮ್ಮನ್ನು ತಕ್ಷಣ ತಂಜೆಗೆ ಕರ್ಕೊಂಬರೋ ಹಾಗೆ ನನ್ನನ್ನು ಕಳಿಸಿಟ್ರು. ಆಹಾ, ಅದ್ರ ಬಗ್ಗೆ ನಿನ್ನ ಹತ್ರ ಕೇಳೋಕ್ಕೆ ಮರ್ತೇ ಹೋದೆ. ಈಳತ್ತು ರಾಣಿಗಾಗಿವೆ ನಾನು ಇಷ್ಟು ಅವಸರವಾಗಿ ಹೊರಟು ಬಂದೆ. ಅವ್ರನ್ನ ತಂಜಾವೂರಿಗೆ ಯಾರೋ ಬಲವಂತವಾಗಿ ಕಟ್ಟಿ ಎಳ್ಕೊಂಡು ಬಂದ್ರಂತೆ. ಅದು ನಿಜಾನ? ನಿಜ ತಾನೇ ಅಯ್ಯ. ಆದರೆ ಮುಖ್ಯಮಂತ್ರಿ ಅನಿರುದ್ಧರು ಒಳ್ಳೆ ಕೆಲಸದಿಂದಾನೇ ಆ ಥರ ಮಾಡಿದರು. ಓಹೋ, ಅನಿರುದ್ಧರ ಕೆಲಸನಾ? ನನ್ನ ತಂದೆ ಹತ್ರ ಸೇರಿಸೋದಕ್ಕೋಸ್ಕರ ಕರ್ಕೊಂಬಂದಿರಬೇಕು ಪುಂಗುಳ್ಳಿ. ಮುಖ್ಯಮಂತ್ರಿನ ಯೋಚನೆ ಜಯ ಆಯಿತಾ? ಅವ್ರುಗಳು ಚಕ್ರವರ್ತಿನೂ ಹೇಳಿದ್ರ ರಾಣಿನೂ ಮೀಟ್ ಮಾಡಿದರೆ? ಹೌದು, ಮೀಟ್ ಮಾಡಿದರು. ನನ್ನ ಮಾಳಿನ ಮನೋರದ ನೆರವೇರಿಬಿಟ್ಟಿದೆ. ಇದಕ್ಕಿಂತ ಸಂತೋಷವಾದ ಸುದ್ದಿ ನನಗೆ ಬೇರೆ ಏನೂ ಇಲ್ಲ. ನನ್ನ ದೊಡ್ಡಮ್ಮ ಹತ್ತಿರ ಇರೋ ತನಕ ನನ್ನ ತಂದೆ ಉಸಿರಿಗೆ ಆಪತ್ತು ಏನೂ ಇಲ್ಲ. ಆ ರಾಣಿಗೆ ಅಪೂರ್ವವಾದ ಬೇರೆ ಬರೋ ಕಾಲವನ್ನು ನೋಡೋ ದೃಷ್ಟಿ ಇದೆ ಅನ್ನೋದು ನಿನಗೆ ಗೊತ್ತಾ ಪುಂಗೊಳ್ಳಿ? ಹೌದು, ನನಗೂ ಅದು ಗೊತ್ತು. ರಾಣಿ ಇರೋ ತನಕ ಚಕ್ರವರ್ತಿಗೆ ಅಪಾಯ ಇಲ್ಲ. ಆದರೆ ಏನು, ಯಾಕೆ ಏನೋ ಒಂಥರ ನಿಂತುಬಿಟ್ಟಿಯಾ ಸಮುದ್ರಕುಮಾರಿ? ಹೇಳೋಕ್ಕೆ ಯೋಚನೆಯಾಗಿದೆ. ನಾವು ನಾಲ್ಗೆ ಬರ್ತಾ ಇಲ್ಲ. ಈಳದ ರಾಣಿ ತಮ್ಮ ಕೊನೆಯ ಅಂತಿಮ ಕಾಲ ಬಂದುಬಿಟ್ಟದ ಹಾಗೆ ಅಂದ್ಕೊಂಡಿದ್ದಾರೆ. ಕೊನೆಯಾಗಿ ಕಣ್ಣು ಮುಚ್ಚೋಕ್ಕೆ ಮುಂಚೆ ನಿಮ್ಮನ್ನು ಒಂದು ಸತಿ ನೋಡೋಕ್ಕೆ ಇಷ್ಟಪಡ್ತಾರೆ. ದೈವವೇ, ಇದು ಏನು ಹೇಳ್ತಾ ಇದೆಯಾ? ಸಂತೋಷವಾದ ಸುದ್ದಿಯನ್ನು ಹೇಳಿಬಿಟ್ಟು ತಕ್ಷಣ ಇಂಥ ಗುಡುಗು ಥರ ಸುದ್ದಿಯನ್ನು ಹೇಳ್ತಾ ಇದೆಯಲ್ಲ. ಇನ್ನಿ ನಾನು ಒಂದು ಕ್ಷಣನೂ ತಾಮಸ ಮಾಡೋಕ್ಕಿಲ್ಲ. ವಾಣತಿ, ಲೇಪ್ರಾಟಿ ಹತ್ರ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದರು ಯುವರಾಜ ಪೊನ್ನಿಯಿನ್ ಸೆಲ್ವರ್. ಇವಾಗ ಸಂಚಿಗೆ 23. ತಾಂಜೆ ಮಹಾನಗರ ಅವತ್ತು ಪೂರ್ತಿ ಅಲ್ಲೋಲ ಕಲ್ಲೋಲ ಪಟ್ಟುಕೊಂಡಿತ್ತು. ಬಿರುಗಾಳಿಯನ್ನು, ಮಳೆಯನ್ನು, ಅದರಿಂದ ಬಂದಿದ್ದ ಅನಾಹುತಗಳನ್ನು ಜನಗಳು ಹಾಗೆ ಮರೆತುಬಿಟ್ರು.
ಕೊಂಡಿದ್ದ ವೀರಾದಿ ವೀರರನ್ನು ಸೋಳನಾಡಿನ ಮಕ್ಕಳನ್ನ ಹೃದಯವನ್ನು ಕೊಳ್ಳೆಕೊಂಡ ಯುವರಾಜರು ಆದರ ಪೊನ್ನಿಯಿನ್ ಸೆಲ್ವ ನಾಗಪಟ್ಟಣದಲ್ಲಿ ಬಿರುಗಾಳಿ ಹೊಡೆದಂದು ಹೊರಗಡೆ ಬಂದುಬಿಟ್ರು. ಆಮೇಲೆ ತಂಜೆಯನ್ನು ನೋಡಿ ಬರ್ತಾ ಇದ್ದಾರೆ. ಅವರನ್ನ ಸಿಂಹಾಸನಲ್ಲಿ ಹತ್ತಿ ಕೂತಿಸಿ ಚಕ್ರವರ್ತಿಯಾಗಿ ಮುಡಿಸೂಡುವ ಯೋಚನೆಯಿಂದ ದೊಡ್ಡ ಜನ ಮಕ್ಕಳು ಬರ್ತಾ ಇದ್ದಾರೆ. ಇನ್ನೂ ಸುದ್ದಿಗಳು ಮೊದಲು ವದಂತಿಗಳಾಗಿ ಗಾಳಿ ಮಾರ್ಕಲ್ಲಿ ಬಂದ ಆಮೇಲೆ ಸೀದಾ ಯುವರಾಜರನ್ನ ನಾಗಪಟ್ಟಣದಲ್ಲಿ ನೋಡಿದವರೇ ಬಂದು ಹೇಳಿದರು. ಇಂಥ ಸುದ್ದಿ ಕಾರಣವಾಗಿ 2 ದಿನಗಳ ಮುಂಚೆನೆ ಹೊರಗಡೆ ಓಡಿದ್ದ ಬಿರುಗಾಳಿ ಥರನೇ ತಂಜೆನಗರ ಮಕ್ಕಳ ಮನಸ್ಸಿನಲ್ಲಿ ಉದ್ವೇಗದ ಬಿರುಗಾಳಿ ಒಡೆಯಕ್ಕೆ ಶುರು ಮಾಡಿತ್ತು. ತಂಜೆನಗರ ಯಾವತ್ತೂ ಕಾಣದೇ ಇರುವ ಅಷ್ಟು ಯುವರಾಜರಿಗೆ ಒಳ್ಳೆ ಸ್ವಾಗತ ಬರೋ ಹಾಗೆ ಮಾಡಬೇಕು ಅಂತ ಹೇಳಿ ಜನಗಳು ತೀರ್ಮಾನ ಮಾಡಿದರು. ಕೋಟೆಗೆ ಹೊರಗಡೆ ಇದ್ದಿದ್ದ ಪುರನಗರದಲ್ಲಿ ಬೀದಿಗಳನ್ನೆಲ್ಲ ಅಲಂಕಾರ ಮಾಡೋಕ್ಕೆ ಶುರು ಮಾಡಿದರು. ಗುಂಪು ಗುಂಪಾಗಿ ಬೀದಿಗಳಲ್ಲಿ ನಿಂತು ಆಡಿದ್ದರು. ಮೇಳದಾಳಗಳು, ತಾರೆ ತಪ್ಪಟೆಗಳು ಮುಂತಾದ ವಾದ್ಯಗಳು ಸೇಗರ ಮಾಡಿತ್ತು. ಆಟ ಪಾಠ ಎಲ್ಲದರಲ್ಲಿ ಗೊತ್ತಿರೋರು ಈ ವಿಶೇಷ ಸಂದರ್ಭದಲ್ಲಿ ತಮಗೆ ಗೊತ್ತಿರೋದೆಲ್ಲ ತೋರಿಸ್ಬಿಡೋದು ಅಂತ ಹೇಳಿ ಆಯುಧ ಮಾಡ್ತಾಯಿದ್ರು. ಹೆಣ್ಣುಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ತಮ್ಮನ್ನು ಅಲಂಕಾರ ಮಾಡಿಕೊಂಡು ವೇದಗಳ ಬಗ್ಗೆ ಚಿಂತನೆ ಮಾಡಿದರು. ಇನ್ನೂ ಕೆಲವು ಅವಸರಗಾರರು ಯುವರಾಜನ ಸ್ವಾಗತ ಮಾಡೋದಲ್ಲಿ ತಾವು ಮುಂದೆ ಇರಬೇಕು ಅಂತ ಹೇಳಿ ಯೋಚನೆಯಿಂದ ತಂಜೆಯಿಂದ 4 ದಿಸೆಗಳಲ್ಲೂ ಬಂದಿದ್ದ ಶಾಲೆಗಳಲ್ಲಿ ಸ್ವಲ್ಪ ದೂರ ಮುಂದೆ ಹೋಗಿ ಕಾಯ್ದಿರಕ್ಕೆ ಶುರು ಮಾಡಿದರು. ಆ ಥರ ಮುಂಚೆನೇ ಹೊರಟವರು ಬೇರೆ ಕೆಲವರನ್ನು ನೋಡಿ ಪರಿಹಾಸ ಮಾಡಿದರು. ಪುರನಗರ ಈ ಪಾಡುಪಟ್ಟಿದ್ದು ಅಂದರೆ ಕೋಟೆ ಒಳಗೆ ಏನೋ ಮುಖ್ಯವಾದ ಸಂಭವಗಳಿಗೂ ಎದುರು ನೋಡ್ತಾ ಇದ್ದಾರೆ ಅಂತ ಅನ್ನೋಗೆ ಬೇಗನೆ ಅದಕ್ಕಾದ ಸಂಶಯಗಳು ಕಾಣಿಸ್ಕೊಂಡಿತ್ತು. ಬೆಳಗ್ಗೆಯೇ ಯಾವಾಗಲೂ ಥರ ಕೋಟೆ ಬಾಗಿಲು ತೆಗಿತ್ತು. ತರಕಾರಿ ಮಾಡೋರು, ಮೊಸರು ಎಲ್ಲ ಮಾಡೋರು, ಮಾರಾಟ ಮಾಡೋರು, ಅರಮನೆಗಳಲ್ಲಿ ಅವರವ್ರ ಕೆಲಸಗಳಿಗೆ ಹೋಗೋರು ನಾರ್ಮಲ್ ಥರ ಕೋಟೆ ಒಳಗೆ ಹೋಗ್ತಾಯಿದ್ರು. ಮಳೆ ಬಿರುಗಾಳಿಯಿಂದ ಬಂದಿದ್ದ ಸೇದಗಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ಟವರೇ ಇವತ್ತು ಒಬ್ಬರು ಕೆಲವರೇ ಬಂದರು. ಅವ್ರುಗಳು ಕೋಟೆ ಒಳಗೆ ಹೋದರು. ಯಾವಾಗಲೂ ಥರ ವೇಳಕಾರ ಪಡೆಯನ್ನು ಕೋಟೆ ಒಳಗೆ ಪ್ರವೇಶ ಮಾಡಿತ್ತು. ಆಮೇಲೆ ಕೋಟೆ ಬಾಗಿಲೆಲ್ಲ ಚಡ ಅಂತ ಮುಚ್ಚಿತ್ತು. ದೊಡ್ಡ ದೊಡ್ಡ ಕಬ್ಬಣದ ಕೀಯಿಂದ ಬಾಗಿಲನ್ನು ಮುಚ್ಚುವ ಸಪ್ತಾನು, ಬೀಗಗಳನ್ನು ಹಾಕುವ ಸಪ್ತಾನು ಕೇಳೋಕ್ಕೆ ಶುರುವಾಯಿತು. ಆಮೇಲೆ ಬಂದವರು ಕಾವಲರ್ಗಳಿಂದ ತಡಿಸಿ ನಿಲ್ಲಿಸಿದ್ರು. ಮುಂದಿನ ಹಗಲು ಹೊತ್ತಲ್ಲಿ ಈ ಥರ ಕೋಟೆ ಬಾಗಿಲನ್ನು ಹಾಕೋ ಕಾರಣ ಏನು ಅಂತ ಜನಗಳು ಮಾತಾಡೋಕ್ಕೆ ಶುರು ಮಾಡಿದ ಸಮಯದಲ್ಲಿ ಇನ್ನೊಂದು ಅತಿಶಯ ಆಯಿತು. ಕೋಟೆಯ ಸುತ್ತಿದ್ದ ಅಗಳಿಯನ್ನು ದಾಟಕ್ಕೆ ಬಂದಿದ್ದ ಬ್ರಿಡ್ಜನ್ನು ಎತ್ತಿಬಿಟ್ರು. ಅದಾದಮೇಲೆ ಯಾರು ಕೋಟೆ ಬಾಗಿಲನ್ನು ಬರೋಕ್ಕೆ ಆಗದೆ ಆಗೋಯ್ತು. ಕೋಟೆಯನ್ನು ಪ್ರಧಾನ ಬಾಗಿಲಾಗಿ ನಾರ್ತ್ ಸೈಡ್ ಬಾಗಿಲಿಗೂ ಸಮೀಪವಾಗಿ ಇದ್ದವರು ವೆಸ್ಟ್ ಬಾಗಿಲನ್ನು, ಸೌತ್ ಬಾಗಿಲನ್ನು ಬಗ್ಗೆ ವಿಚಾರ ಮಾಡಿದರು. ಆ ಬಾಗಿಲುಗಳನ್ನು ನಾರ್ತ್ ಬಾಗಿಲು ಥರನೇ ಮುಚ್ಚಿ ಬೀಗ ಹಾಕಿಬಿಡ್ತು ಅಂತನೂ, ಬ್ರಿಡ್ಜೆಲ್ಲ ಎತ್ತಿ ಬಿಟ್ಬಿಟ್ಟಿದ್ದಾರೆ ಅಂತನೂ ಗೊತ್ತಿದ್ದು ತುಂಬ ಆಶ್ಚರ್ಯಪಟ್ಟರು. ಇದು ಏನು ಯುದ್ಧ ಏನು ನಡೆಯಲಿಲ್ವಲ್ಲ, ವೈರಿಗಳು ಸೈನ್ಯಗಳು ಏನು ಪಡೆ ಎತ್ತಿ ಬರೋ ಹಾಗೆ ಕಾಣ್ತಾ ಇಲ್ವಲ್ಲ. ಆ ಥರ ಬರುವಾಗ ಈ ಥರ ತುಂಬ ಶಕ್ತಿ ಇರುವ ವೈರಿಗಳು ನಾರ್ತ್ ಕಡೆ, ಸೌತ್ ಕಡೆ, ವೆಸ್ಟ್ ಕಡೆ, ಈಸ್ಟ್ ಕಡೆ ಎಲ್ಲೂ ಸಮೀಪ ಪ್ರದೇಶದಲ್ಲಿ ಇಲ್ವಲ್ಲ. ಆ ಥರ ಒಂದು ವೇಳೆ ನಾರ್ತ್ ಕಡೆ ರಟ್ಟೆ ಮಂಡಲದಿಂದ ವೈರಿಗಳು ದಿಢೀರಂತ ಬಂದುಬಿಡು ಹಾಗೆ ಇದ್ರೂ ಕೊಳ್ಳಿಡವನ್ನು, ಕಾವೇರಿಯನ್ನು, ಮಿಕ್ಕಿದ್ದ ಉಳ್ಳ ನದಿಗಳನ್ನು ದಾಟಿ ಇವಾಗ ಹೆಂಗೆ ಬರೋಕ್ಕಾಗತ್ತೆ? ಇಂಥ ಮಹಾನದಿಗಳಲ್ಲಿ ಪೂರ್ಣ ಪ್ರವಾಹವಾಗಿ ಅಲ್ವಾ ಹೋಯ್ತಾ ಇದೆ. ಈ ಥರ ಎಲ್ಲ ತಂಜೆಕೋಟೆಯಲ್ಲಿ ಪುರನಗರದಲ್ಲಿ ವಾಸ ಮಾಡಿದ್ದ ಜನಗಳು ಮಾತಾಡಿಕೊಂಡ್ರು. ಒಂದು ವೇಳೆ ಪೊನ್ನಿಯಿನ್ ಸೆಲ್ವರನ್ನು ಕೋಟೆ ಒಳಗೆ ಪ್ರವೇಶ ಮಾಡದೆ ತಡೆಯೋಕ್ಕಾಗವೇ ಈ ಏರ್ಪಾಡೆಲ್ಲ ಮಾಡ್ತಾ ಇದ್ದೀಯೋ ಅಂತ ಹೇಳಿ ಕೆಲವರು ಕ್ವಶ್ಚನ್ ಹಾಕ್ಕೊಂಡು ಆಗ್ತಾನೆ ಇರಬೇಕು ಅಂತ ಆನ್ಸರ್ ಹೇಳ್ಕೊಂಡ್ರು. ಇಂಥ ವದಂತಿ ಎಲ್ಲ ಸುದ್ದಿನ ಹಾರ್ತಾ ನಗರ ಜನಗಳನ್ನು ಉದ್ವೇಗ ಜಾಸ್ತಿ ಆಯಿತು. ವಿಜಯಾಲಯ ಚೋಳರ ವಂಶದಲ್ಲಿ ಬಳಿಯಾಗಿ ಬಂದಿದ್ದ ಈ ಯುವರಾಜರನ್ನು ಕೋಟೆ ಒಳಗೆ ಬರದೆ ತಡೆಯೋಕ್ಕೆ ಈ ಪಳುವೇಟರಿಗಳು ಯಾರು? ಆ ಥರ ಪಳುವೇಟರಿಗಳು ನಿಜವಾಗೇ ಟ್ರೈ ಮಾಡೋದಾಗಿದ್ದರೆ ಈ ಕೋಟೆ ಮದುವೆಗಳನ್ನೇ ಒಡೆದು ಹಾಕ್ಬಿಡಬೇಕು ಅಂತ ಧೋರಣೆಯಲ್ಲಿ ಮಾತಾಡೋರು ನಿದ್ರು.
ವದಂತಿ ಅನ್ನುವ ಮಾಯಾಭೂತ ಹೇಗೆ ಹೊರಟಿತು, ಹೆಂಗೆ ಅಷ್ಟು ಬೇಗ ಹರಳಿತು, ಪ್ರಯಾಣ ಮಾಡಿತು ಅಂತ ಯಾರಿಂದನೂ ಕಂಡುಹಿಡಿಯೋಕ್ಕಾಗದೆ ಮರ್ಮವಾದ ಕೆಲಸನೇ. ದಿಢೀರಂತ ಇನ್ನೊಂದು ಭಯಂಕರವಾದ ವದಂತಿ ಜನಗಳ ಜೊತೆ ಹರಳಕ್ಕೆ ಶುರು ಮಾಡಿತ್ತು. ತುಂಬ ಕಾಲದಿಂದ ಎದುರು ನೋಡುತ್ತಾ ಬಂದಿದ್ದ ಸುಂದರ ಚೋಳ ಚಕ್ರವರ್ತಿನ ಮರಣ ಬಂದ್ಬಿಟ್ಟಿದೆ ಅನ್ನೋದೇ ಆ ವದಂತಿ. ಚಕ್ರವರ್ತಿ ತೀರ್ಕೊಂಡ್ಬಿಟ್ರು, ಅದು ನಿಜಾನ ಅಂತ ಹೇಳಿ ಮೊದಲು ಕೇಳಿದರು. ಆವತ್ತು ಬೆಳಗ್ಗೆನೇ ವಾಲ್ನಕ್ಷತ್ರ ಒಂದು ಧೂಮಕೇತು ಒಂದು ನಿಮಿಷ ಜ್ಯೋತಿಮಯವಾಗಿ ಇದ್ದು ಬಿಟ್ಟು ಭೂಮಿಯನ್ನು ನೋಡಿ ಬಿದ್ದು ಮರೆಯಾಗಿದ್ದನ್ನು ನೋಡಿದವರು ಕೆಲವರು ಅದನ್ನೇ ಅತ್ತಾಕ್ಷಿಯಾಗಿಕೊಂಡು ಸುಂದರ ಚೋಳರ ಮರಣ ಆಗಿತ್ತು ಅಂತ ಊರ್ಜಿತ ಮಾಡಿದರು. ಇದು ನಿಜ ಆಗಿದ್ದರೆ ಮೇಲೆ ಏನು ನಡೆಯುತ್ತೆ ಅಂತ ಹೇಳಿ ವಿಚಾರದಿಂದ ವಿವಾದ ಮಾಡೋದು ರಿಯಲ್ ಅಲ್ವಾ? ರಾಜ್ಯದ ಹಕ್ಕು ಸಂಬಂಧವಾಗಿ ತಕರಾರುಗಳು ಬರುತ್ತೋ, ಚಿಕ್ಕ ರಾಜಗಳು ಇಬ್ಬರು ಪಾರ್ಟಿಯಾಗಿ ಮಾಡಿ ಬೇರೆಯಾಗಿ ನಿಂತು ಜಗಳ ಮಾಡ್ತಾರ? ಇಂಥ ಒಳಗಡೆನೇ ಬರುವ ಜಗಳಗಳನ್ನು ಕಾರಣವಾಗಿ ಚೋಳ ಸಾಮ್ರಾಜ್ಯನೇ ಚಿನ್ನಾಪಿನ್ನ ಆಗಿಬಿಡತ್ತಾ? 4 ವರ್ಷದಿಂದ ಚೆನ್ನಾಗಿ ಬೆಳೀತಾ 100 ವರ್ಷಗಳಿಂದ ಎಲ್ಲ ಬೆಳೀತಾ ಇದ್ದಿದ್ದ ಸಾಮ್ರಾಜ್ಯದಲ್ಲಿ ತಿರ್ಗಾನು ವೈರಿಗಳು ಸೈನ್ಯಕ ಒಳಗೆ ಬರುತ್ತಾ? ಈ ಥರ ಎಲ್ಲ ಜನಗಳು ಮಾತಾಡ್ಕೊಂಡಿದ್ದಾಗಲೇ ಅದು ಸೈನ್ಯ ಬರುತ್ತೆ ಅಂತ ಎಂದು ಒಂದು ಕೂಗು ಬಂದಿತ್ತು. ಎಲ್ಲರೂ ಅಲ್ಲಿ ಇಲ್ಲೂ ಓಡಿ ಹೋಗಿ ನೋಡಿದರು. ಹೆಚ್ಚಾಗಿದ್ದ ಕಟ್ಟಡಗಳ ಮೇಲೇನು, ಉದ್ದವಾಗಿದ್ದ ಮರಗಳ ಮೇಲೇನು ಹತ್ತಿ ನೋಡಿದರು. ಆ ಥರ ನೋಡಿದವರು ಕಂಡಿದ್ದ ದೃಶ್ಯ ಒಂದೇ ಸತಿ ಆಶ್ಚರ್ಯವನ್ನು ಭ್ರಮಣೆಯನ್ನು ಮಾಡೋದಾಗಿತ್ತು. ತಂಜೆಯಿಂದ ವೆಸ್ಟ್ ಕಡೆಯನ್ನು ಈ ಸೌತ್ ವೆಸ್ಟ್ ಕಡೆಯನ್ನು ಹೊರಟೋಗಿದ್ದ 3 ದೊಡ್ಡ ಶಾಲೆಗಳು ಆ ಕಾಲದಲ್ಲಿತ್ತು. ಒಂದು ಕೊಡುಂಬಾಳೂರಿಂದ ರಾಮೇಶ್ವರ ಹೋಗುವ ಶಾಲೆ, ಇನ್ನೊಂದು ಮಧುರೆಯಿಂದ ಸೌತ್ ಪಾಂಡ್ಯ ದೇಶಕ್ಕೆ ಹೋಗುವ ದಾರಿ, ಇನ್ನೊಂದು ಒರೆಯೂರಿಂದ ಕರೂರಿಗೂ ಸೇರನಾಡಿಗೂ ಹೋಗುವ ಉದ್ದವಾಗಿದ್ದಿದ್ದ ಬ್ರಾಡಾಗಿದ್ದಿದ್ದ ಒಂದು ಶಾಲೆ. ಅವತ್ತು ಹಗಲಲ್ಲಿ ಮೇಲೆ ಹೇಳಿದ 3 ರೂಟಿಂದನೂ ಸೈನಿಕರುಗಳು ಎಲ್ಲ ಒತ್ತಾಗಿ ಬರ್ತಾಯಿದ್ರು. ಅವ್ರುಗಳಿಗೆ ಮುನ್ನೇ ಬಂದಿದ್ದ ಸೈನಿಕರುಗಳು ಕಣ್ಣಿಗೆ ಗೊತ್ತಾಗುತ್ತೆ ಅವರ ಹಿಂದೆ ಬಂದಿದ್ದ ಯಾವುದು ಎಲ್ಲಿ ಮುಗಿಯುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆ ಥರ ಸೋಲ್ಜರ್ಸ್ ಎಲ್ಲ ಹಿಂದೆ 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 ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ರು. ಒಳ್ಳೆತನವಾಗಿ ಆ ಸೈನಿಕರುಗಳು ಮುಂದೆ ದೊಡ್ಡ ಹುಲಿಪಾವುಟ ಇದ್ದಿದ್ದರಿಂದ ವೈರಿಗಳು ಸೈನ್ಯ ಇದು ಇಲ್ಲ ಅಂತ ಅನುಮಾನ ಮಾಡೋಕ್ಕೆ ಜಾಗ ಬರಲಿಲ್ಲ. ಚೋಳ ಸಾಮ್ರಾಜ್ಯವನ್ನು ಸೈನ್ಯಗಳೇ, ಆದರೆ ಯಾತಕ್ಕೋಸ್ಕರ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ಇನ್ನೂ ಸ್ವಲ್ಪ ಹತ್ತಿರ ಬಂದಿದ್ದ ತಕ್ಷಣ ಸೈನ್ಯ ಹತ್ತಿರ ಬಂದಾಗ ಹುಲಿ ರೂಪ ಕೊಂಡಿದ್ದ ಪಾವುಟಗಳಲ್ಲಿ ಚಿಕ್ಕದಲ್ಲಿ ಪ್ರಿಂಟ್ ಮಾಡಿದ್ದ ಎಳೆ ಚಿಹ್ನೆಗಳನ್ನು ಕಣ್ಣಲ್ಲಿ ಬಿತ್ತು. ಅದರಿಂದ ಕೊಡುಂಬಾಳೂರು ತಲೆಮೆಗೆ ಉಟ್ಪಟ್ಟಿದ್ದ ಪರಾಂದಕ ಚೋಳ ದೊಡ್ಡ ಪಡೆಯನ್ನು, ತೆನ್ಪಾಂಡಿಯ ನಾಡಿನಿಂದ ಬಂದಿದ್ದ ಕೈಕೋಳರ ಪಡೆಯನ್ನು, ಏಳತ್ತು ಜಗಳದಲ್ಲಿ ಇದ್ದಿದ್ದ ಅರಿಂಜೆ ಚೋಳರ ಪಡೆಯನ್ನು ಸೇರಿಕೊಂಡು ಬರ್ತಾ ಇದೆ ಅನ್ನೋದು ಗೊತ್ತಾಯಿತು. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಸೌತ್ ಕಡೆ ದೆಸೆಯಿಂದ ಸೇನಾಧಿಪತಿ ಬೂದಿ ವಿಕ್ರಮಕೇಸರಿ ಮೇಲೆ ಹೇಳಿದ್ದ ಸೈನಿಕರುಗಳ ಜೊತೆ ಬರ್ತಾ ಇದ್ದಾರೆ ಅನ್ನೋದು ತಂಜೆ ನಗರ ಮಕ್ಕಳಿಗೆ ತಿಳಿದೋಯಿತು. ಇದರಿಂದ ಸೈನ್ಯಗಳು ಯಾತಕ್ಕೋಸ್ಕರ ಬರ್ತಾ ಇದೆ ಅಂತ ಊಹೆ ಮಾಡೋದನ್ನು ಈಸಿ ಆಯಿತು ಅನ್ನೋದನ್ನು ಗೊತ್ತಾಯಿತು. ಕೊಡುಂಬಾಳೂರು ದೊಡ್ಡವೇಳಾರು ಬೂದಿ ವಿಕ್ರಮಕೇಸರಿ ಏಳತ್ತು ಪಟ್ಟ ಸಿರಿ ಚಿಕ್ಕವೇಳಾರ ತಿರುಮಗಳಾಗಿಯ ವಾಂತಿಯನ್ನು ಪೊನ್ನಿಯಿನ್ ಸೆಲ್ವರ್ಗೆ ಮದುವೆ ಮಾಡಿಕೊಟ್ಟು ಅವರನ್ನೇ ಸೋಳನಾಡಿ ಸಿಂಹಾಸನದಲ್ಲಿ ಹತ್ತಿಸಿ ಇಡಕ್ಕೆ ಇಷ್ಟಪಡ್ತಾರೆ ಅನ್ನೋದು ಸೋಳನಾಡಿನಲ್ಲಿ ಎಲ್ಲರಿಗೂ ಗೊತ್ತಿದ್ದ ಒಂದು ಸುದ್ದಿ. ಈಸ್ಟಿಂದ ಯುವರಾಜ ಅರುಳ್ಮೊಳಿವರ್ಮ ಜನಗಳನ್ನು ಆರವಾರ ಜೊತೆ ಕರ್ಕೊಂಡು ಬರೋ ಹಾಗೇನು ವೆಸ್ಟಿಂದ ಸೇನಾಧಿಪತಿ ಬೂದಿ ವಿಕ್ರಮಕೇಸರಿ ದೊಡ್ಡ ಸೈನ್ಯದ ಜೊತೆ ಅಲ್ಲಿ ತಂಜೆಯನ್ನೇ ನೋಡಿ ಬರುವುದನ್ನು ಒಂದಕ್ಕೊಂದು ಹೊಂದಾಣಿಕೆ ಆಗಿತ್ತು. ಪಳಿವೇಟರನ್ನು ಅವ್ರ ಜೊತೆ ಫ್ರೆಂಡ್ಸ್ ಆಗಿದ್ದ ಚಿಕ್ಕ ರಾಜಗಳನ್ನು ಮದನಾಂಧರಿಗೆ ಪಟ್ಟಾಸೂಟಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಮೊದಲೇ ಮಕ್ಕಳು ಗೊತ್ತಿರೋದೆ. ಆದರೆ ಅವರುಗಳಿಗೆ ಪ್ರೀತಿಗೆ ಇದಾದ ಅರುಳ್ಮೊಳಿ ಸೆಲ್ವರ್ನನ್ನೇ ಸಿಂಹಾಸನ ಹತ್ತೋದಕ್ಕೆ ಅಂತಾನೆ ಕೊಡುಂಬಾಳೂರಿಂದ ಬೂದಿ ವಿಕ್ರಮಕೇಸರಿ ತಮಗೆ ಉಟ್ಪಟ್ಟಿದ್ದ ದೊಡ್ಡ ಸೈನ್ಯದ ದೆಸೆ ಜೊತೆ ತಂಜೆ ನಗರ ಬರ್ತಾ ಇದ್ದಾರೆ ಅಂತ ಹೇಳಿ ಸಂಜೆ ನಗರ ಜನಗಳು ಊಗಿಸ್ಕೊಂಡ್ರು. ಇದರಿಂದ ಅವರುಗಳ ಉತ್ಸಾಹ ತುಂಬ ಜೋರಾಗಿ ಆಗ್ತಾಯಿತ್ತು. ಸಮುದ್ರ ಥರ ಹುಗ್ಗಿ ಬಂದ ಸೈನಿಕರುಗಳು ಎಲ್ಲರನ್ನ ಬರಮಾಡಿ ಉಪಚಾರ ಮಾಡೋಕ್ಕೂ ಅತಿಥಿ ಸತ್ಕಾರ ಮಾಡೋಕ್ಕೂ ಅವರುಗಳು ಸಿದ್ಧವಾದರು. ತಂಜೆ ನಗರಲ್ಲಿ ಆ ಕಾಲದಲ್ಲಿ ದೊಡ್ಡ
ವರ್ ಬಿಸ್ನೆಸ್ ಗುಂಪು ನಡೆಸಿದ ಛತ್ರಗಳು ಇತ್ತು. ಕೊಡುಂಬಳೂರು ಮಣಿಗ್ರಾಮದಲ್ಲಿ ತಿರುಚಿಪುರಂಬಯಂ ವಲಂಜಿಯರು, ಉರೆಯೂರು ಧರ್ಮ ವಣಿಗರು, ನಾನಾ ದೆಸೆ 1500 ಹಾಗೆ ವರ್ತಕ ಬಿಸ್ನೆಸ್ ಗುಂಪಿನರು ನಡೆಸಿದ್ದ ಛತ್ರಗಳಲ್ಲಿ ಅವತ್ತು ಹಗಲಿಂದಾನೇ ಸಾವಿರಾರುಗಟ್ಟಲೆ ಊಟ ಕೊಡೋಕ್ಕೆ ಏರ್ಪಾಡು ನಡೀತಾ ಇತ್ತು. ಇದನ್ನು ಗೊತ್ತಾಗಿದ್ದನ್ನು ನಗರ ಜನಗಳ ಉಲ್ಲಾಸ ಜಾಸ್ತಿ ಆಗಿಬಿಡ್ತು. ಅಲ್ಲಿ ಇಲ್ಲಿನ ತಿರಿಯೋದನ್ನು ಕುಡಿ ಮಾತಾಡೋದು ಆಗಿದ್ರು. ಅವ್ರುಗಳಿಗೆ 100 ಜನನು ಅರುಳ್ಮೊಳಿವರ್ಮನ ಕಕ್ಷೆಯನ್ನು ಸೇರಿದವರಾಗಿದ್ದರಿಂದ ಬರೋ ಸಂಭವಗಳ ಬಗ್ಗೆ ಮಾತಾಡೋದಲ್ಲಿ ಮುಚ್ಚುಮರೆ ಇಲ್ಲದೆ ಬೇಕು ಅಂತ ಅವಶ್ಯ ಅವರುಗಳಿಗೆ ಅನಿಸಲಿಲ್ಲ. ಸೇನಾನಿ ವೀರರುಗಳು ತಂಜೆಯನ್ನ ಹತ್ತಿರ ಬಂದು ಅಲ್ಲಲ್ಲಿ ಗೂಡಾರ ಹಾಕಿ ಮುಖಾಮ ಹಾಕೋಕ್ಕೆ ಶುರು ಮಾಡಿದ ತಕ್ಷಣ ನಗರ ಜನಗಳು ಆ ಮುಗಾಮ್ಗಳಿಗೆ ಹೋಗಿ ವೀರರುಗಳ ಜೊತೆ ಸಲ್ಲಾಪ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೂರ್ಯ ಮರೆಯಾಗಿ ಕತ್ತಲೆ ಬರೋದಕ್ಕಾಗವೇ ತಂಜೆ ನಗರನ 3 ಪಕ್ಕಗಳನ್ನು ಸೇನಾನಿಗಳು ಸುತ್ತುಕೊಂಡು ಬಿಟ್ಟರು. ನಾಲಾ ಕಡೆಯಿಂದ ವಡವಾರು ತಂಜೆ ಕೋಟೆಯನ್ನು ಒಟ್ಟಿ ಹೋಗೋದ್ರಿಂದನು ಆ ವಡ ಆರಿನಲ್ಲಿ ತುಂಬ ಪ್ರಭಾಗ ಹೋಗ್ತಾ ಇದ್ದಿದ್ದೀನಿ ನಾನು. ಆ ಕಡೆ ಸೈನಿಕರು ಹೋಗೋಕ್ಕೆ ಸರಿಯಾಗಿಲ್ಲ, ಅದಕ್ಕೆ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಬಿಟ್ಟುಬಿಟ್ರು. ತಂಜೆ ಕೋಟೆಯನ್ನು ಪ್ರಧಾನ ನಾರ್ತ್ ಸೈಡ್ ಬಾಗಿಲನ್ನು ಮುನ್ನವೇ ನಾವು ನೋಡಿದ್ದೀವಲ್ಲ, ಮುಂದೆ ನಂದಿನಿ ದೇವಿನ ಫಾಲೋ ಮಾಡಿಕೊಂಡು ಮಂದಿದೇವನ ಕೋಟೆ ಒಳಗೆ ಪ್ರವೇಶಿಸಿದ ಬಾಗಿಲು ಅದೇ ತಾನೇ. ಆ ಕೋಟೆ ಬಾಗಿಲು ಕಣ್ಣಿಗೆ ಇರೋ ಥರ ಇರೋ ಜಾಗದಲ್ಲಿ ಸೇನಾಧಿಪತಿ ಬೂದಿ ವಿಕ್ರಮಕ ಹೆಸರಿನ ಜಾಗ ಮಾಡಿಕೊಂಡ್ರು. ಈ ಕತ್ತಲೆಯಾಗಿ 1 ಜಾಮ ಆದಮೇಲೆ ಸೇನಾಧಿಪತಿ ಕೋಟೆಯನ್ನು ಸುತ್ತಿ ನೋಡಿಬಿಟ್ಟು ತಮ್ಮ ಜಾಗಕ್ಕೆ ಬಂದು ಸೇರಿದರು. ಅವ್ರಿಗೆ ಮುಂಚೆನೇ ಅಲ್ಲಿ ಹತ್ತತ್ರ 100 ಜನ ಬಂದು ಸೇರಿದ್ರು. ಅವ್ರುಗಳಲ್ಲಿ ವೇಳಿರು ಪಡೆ ತಲೆವರುಗಳನ್ನು, ಕೈಕೋಳರ ಪಡೆ ತಲೆವರುಗಳನ್ನು, ಪಾಂಡ್ಯ ಮಂಡಲ ಹೆಡ್ಡುಗಳನ್ನು, ಕೊಂಬುನಾಡಿನ ಹೆಡ್ಡುಗಳು ಇದ್ದರು. ಈಳನಾಡಿನ ಜಗಳದಲ್ಲಿ ಜಯಗೊಂಡಿದ್ದ ಸೋಳರ ಪಡೆ ಹೆಡ್ಡುಗಳನ್ನು ತುಂಬ ಜನ ಇದ್ದರು. ಇವ್ರುಗಳು ಬಿಟ್ಟರೆ ಬೇರೆ ಬೇರೆ ಬಿಸ್ನೆಸ್ ಮಾಡೋರು, ಮಹಾಸಭೆಗಳನ್ನು ಹೆಡ್ಡುಗಳು ಇದ್ದರು. ಮುಖ್ಯವಾಗಿ ನಾನಾ ದೇಶತ್ತು 1500 ಅಂತ ಹೇಳಿ ಲೋಕವೆಲ್ಲ ಪ್ರಸಿದ್ಧಿಯಾಗಿದ್ದ ವರ್ತಕ ಮಂಡಲಗೆ ಹೆಡ್ಡುಗಳು ಬಂದಿದ್ದರು. ಇವರುಗಳು ಪರದೇಶದೊಡನೆ ಕಪ್ಪಲು ಬಿಸ್ನೆಸ್ ಮಾಡುವ ದೊಡ್ಡ ಧನವಂತರುಗಳು. ವರ್ತಕ ಬಿಸ್ನೆಸ್ ಸಾಮಾನುಗಳನ್ನು ಹತ್ತಿ ಹೋಗುವ ಕಪ್ಪಲ್ಗಳನ್ನು ಕಾವಲು ಮಾಡೋದಕ್ಕೋಸ್ಕರ ಅವರೇ ಯುದ್ಧ ಕಪ್ಪಲ್ಗಳನ್ನು ಕಳಿಸುವ ಹಾಗೆ ಅಷ್ಟು ಅವರುಗಳಿಗೆ ವಸತಿ ಇತ್ತು, ಅಂದರೆ ಪ್ರಾಪರ್ಟಿ ಇತ್ತು. ಇವರುಗಳನ್ನ ಬಿಟ್ಟರೆ ತಂಜಾವೂರು ನಗರವನ್ನು ಸೇರಿದ ಐಂಬೆರುಂಗುಡಿ ಎಣ್ಬೇರಾಯತಿನ ಹೆಡ್ಡುಗಳನ್ನು ಕರೆಯಕ್ಕಾಗಬಿಟ್ಟು ಆ ಕೂಡಾರದಲ್ಲಿ ಬಂದು ಸೇರಿದರು. ಇಷ್ಟರಲ್ಲಿ 23ನೇ ಸಂಚಿಕೆ ಮುಗಿಯಿತು.